जय बोलो विद्या गणपति के, जय बोलो गणिनाडु रंगभूमि कलाविदर संघ के, जय बोलो भारत माता के, जय बोलो बसवेश्वर स्वामी कृपा पोषित नाटक मंडली के। नमो नमो विघ्नराजा, नमो नमो विघ्नराजा, नमो नमो विघ्नराजा। नमो नमो विघ्नराजा, ओम नमो नमो विघ्नराजा, नमो नमो विघ्नराजा, ओम नमो नमो विघ्नराजा, सुरमुनि वंदित देवा परभक्त जनार्दन पाला, शिव शंभु पुत्र निवावा, सुरमुनि वंदित देवा परभक्त जनार्दन पाला, शिव शंभु पुत्र निवावा, आदि पूजिता अमर वंदिता, आदि पूजिता अमर वंदिता, नमो नमो विघ्नराजा, ओम नमो नमो विघ्नराजा, नमो नमो विघ्नराजा, ओम नमो नमो विघ्नराजा, ओम नमो नमो विघ्नराजा। जय बोलो विद्या गणपति के, जय बोलो बसवेश्वर स्वामी कृपा पोषित नाटक मंडली के, जय बोलो गणिनाडु रंगभूमि कलाविदर संघ के, जय बोलो भारत माता के। कूर्मावतारी धर्मोद्धारी ಮರ್ಮವ ತಿಳಿದಿ ಪೊರೆಯೈ
ಶೌರಿ ಮುರಾರಿ ಶ್ರೀಹರಿ ಪರಮಾತ್ಮ ವೇಣುಗೋಪಾಲ 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 ಚಿತ ಜನಪಾಲ ಪಾವನ ಲೀಲಾ ಚಿತ ಜನಪಾಲ ಪಾವನ ಲೀಲಾ ರುಕ್ಮಿಣಿ ಲೋಲಾ ಆನಂದಮಾಲಾ ರುಕ್ಮಿಣಿ ಲೋಲಾ ಆನಂದಮಾಲಾ ವೇಣುಗೋಪಾಲ ವೇಣುಗೋಪಾಲ ಪರಮಾತ್ಮ ಮುಕುಂದ ಹರನೋ ಸುರನೋ ನೀನೆ ದೇವ ವರವೋ ನಲಿವೋ ನಿನ್ನ ಸ್ವಭಾವ ಹರನೋ ನರನೋ ನೀನೆ ದೇವ ವರವೋ ನಲಿವೋ ನಿನ್ನ ಸ್ವಭಾವ ಅವನಿಗೂ ನೀನೆ ನಿನ್ನ ಪುರಾಣವು ಅವನಿಗೂ ನೀನೆ ನಿನ್ನ ಪುರಾಣವು ನೀನೆ ನೀನೇ ಲೋಕ ವಿಧಾತ ದಯಾನಿಧಿ ನೀನೇ ಲೋಕ ವಿಧಾತ ದಯಾನಿಧಿ ವೇಣುಗೋಪಾಲ 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 ಆಹಾ ಸಕಲ ಕಲಾ ವಿಶಾರದರಾದ ಈ ಸಭಿಕರ ಸಮಾಗಮವು ನಮ್ಮ ಸುಕೃತ ಫಲವೇ ಇರಬಹುದು. ಇಲ್ಲಿ ನೆಲೆದಿರುವ ಸಭಿಕರನ್ನು ಸಂತೋಷಗೊಳಿಸಲು ನಾನು ಶಕ್ತನಲ್ಲ. ನಾವು ಈ ದಿನ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ನಮ್ಮ ಪೂಜ್ಯ ಗುರುಗಳಾದಂತಹ ಏಳಿಗೆಹಳ್ಳಿ ಪರಮಶಿವಯ್ಯನವರ ದಕ್ಷ ನಿರ್ದೇಶನದಲ್ಲಿ ದಕ್ಷ ಯಜ್ಞ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಅದರಲ್ಲಿ ರಾಗ ದೋಷಗಳಾಗಲಿ ಅಕ್ಷರ ಭೇದಗಳಾಗಲಿ ಏನಾದರೂ ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಪರಿಗಣಿಸಿ ಈ ನಾಟಕವನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅದು ಅಲ್ಲದೆ ನನ್ನ ಪ್ರಿಯಳಾದ ನಟಿಗೆ ಹಿಂದಿನ ಪಾತ್ರವರ್ಗದವರನ್ನು ಸಿದ್ಧಪಡಿಸುವಂತೆ ಹೇಳಿ ಬಂದೆನು. ಇನ್ನೂ ಬಾರಲಿಲ್ಲ. ಇರಲಿ, ನಾನೇ ಕರೆಯುವೆನು. ಪ್ರಿಯೆ, ಓ ಪ್ರಿಯೆ, ನಿನ್ನ ಅಲಂಕಾರವು ಪೂರ್ತಿಗೊಂಡಿದ್ದರೆ ಬೇಗ ಬಾ. ಆರ್ಯ,
ಇದು ನಮಸ್ಕರಿಸುವೆನು. ಪ್ರಿಯೆ, ನಿನಗೆ ಮಂಗಳವಾಗಲಿ. ಆರ್ಯ, ನನ್ನನ್ನು ಕರೆಸಿದ ಕಾರಣವಾದರೆ ಏನು? ಪ್ರಿಯೆ, ಇನ್ನೂ ನಾಟಕವು ಪ್ರಾರಂಭವಾಗಲಿಲ್ಲವೆಂದು ಈ ಸಭಿಕರೆಲ್ಲರೂ ಬೇಸರ ಪಡುತ್ತಿರುವರು. ಆದ್ದರಿಂದ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಹಾಡುವೆ ಪ್ರಾಣೇಶ್ವರಿ. ಯಾವ ಋತುವನ್ನು ಕುರಿತು ಗಾನವನ್ನು ಆಡಲಿ? ಪ್ರಿಯೆ, ಋತುಗಳಿಗೆಲ್ಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಗಾನವನ್ನು ಹಾಡಿ ಈ ಸಭಿಕರನ್ನು ಸಂತೋಷಪಡಿಸುವೆ. ಹಾಗೆ ಆಗಲಿ. ನಿಮ್ಮ ಅಪ್ಪನೇ ಇಂತ ಗಾನ ಪಾಡಿದ್ದಾಯ್ತು. ಮುಂದೇನಪ್ಪಣೆ? ನಿನ್ನ ಗಾನದಿಂದ ಈ ಸಭಿಕರೆಲ್ಲರೂ ಸಂತೋಷಪಟ್ಟರು. ನಾನು ಸಹ ಆನಂದ ಭರಿತನಾಗಿರುವನು ಪ್ರಾಣೇಶ್ವರಿ. ಆದ್ದರಿಂದ ಓ ಪ್ರಿಯತಮೇ, ಪ್ರಿಯತಮೇ, Oh
ಬಿಲ್ಲನ್ನು ಹಾದುವೆ ನಲ್ಲೆ ನಿನ್ನ ಹಾದಿಗೆ ಸ್ವಾಮಿ ರಾಮನ ಬಿಲ್ಲನ್ನು ಹಾದುವೆ ನಲ್ಲೆ ನಿನ್ನ ಹಾದಿಗೆ ಪ್ರೇಮದ ದೇವಿಗೆ ಹೃದಯವ ಹರ್ಪಿಸಿ ಪೂಜೆಯ ಮಾಡುವೆ ಪ್ರೇಮದ ದೇವಿಗೆ ಹೃದಯವ ಹರ್ಪಿಸಿ ಪೂಜೆಯ ಮಾಡುವೆ ನನ್ನಂತರಂಗ ಸಖಿಯೇ ನನ್ನೊಲವಿನ ರಾಶಿಯೇ ನನ್ನಂತರಂಗ ಸಖಿಯೇ ನನ್ನೊಲವಿನ ರಾಶಿಯೇ ಕಾಯಿಸದೆ ನೋಯಿಸದೆ ಬಳಿಗೆ ಬಾರನಿ ಕಾಣಿಸುವೆ ಕಾಯಿಸದೆ ನೋಯಿಸದೆ ಬಳಿಗೆ ಬಾರನಿ ಓ ಪ್ರಿಯತಮೇ ಪ್ರಿಯತಮೇ ಓ ಪ್ರಿಯತಮೇ ಪ್ರಿಯತಮೇ ಪ್ರಿಯ ನಮ್ಮ ಗಾನದಿಂದ ಈ ಸಭಿಕರೆಲ್ಲರೂ ಸಂತೋಷಪಟ್ಟಿರುವರು. ಆದ್ದರಿಂದ ಈ ಸಭಿಕರನ್ನು ಸಂತೋಷಪಡಿಸಲು ಒಂದು ಗಾನವನ್ನು ಪಾಡು ಪ್ರಾಣೇಶ್ವರಿ. ಮತ್ತೊಂದು ಪಾಡಬೇಕೆ? ಹಾ ಪ್ರಾಣೇಶ್ವರಿ. ಹಾಗೆ ಆಗ್ಲಿ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಸಾರಿ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಸಾರಿ. ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ಇಂದಿಹ ಸಿಂಗಾರು. ಓ ಪ್ರೇಮದ ಪೂಜಾರಿ ಆಡಿಸುವ ಹೋಲಾಡಿಸುವ ಆಡಿಸುವ ಹೋಲಾಡಿಸುವ ಮೂಡಿಸಿ ಕಂಪನ ಅಂದದಲ್ಲಿ ಆಡಿಸುವ ಹೋಲಾಡಿಸುವ ಮೂಡಿಸಿ ಕಂಪನ ಅಂದದಲ್ಲಿ ಓರಿನಾಟ ಆಡಿನಾಟ ಪ್ರೇಮ ಲೋಕದ ರಂಗದಲ್ಲಿ ಓರಿನಾಟ ಆಡಿಯಾಟ ಪ್ರೇಮ ಲೋಕದ ರಂಗದಲ್ಲಿ ನೀನೆ ಜಾಣ ನನ್ನ ಪ್ರಾಣ ನೀನೆ ಜಾಣ ನನ್ನ ಪ್ರಾಣ ಹೂಡು ಹೂವಾಣ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿಂದಿಹ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ಸ್ವಾಮಿ ಪ್ರಿಯೆ ಮತ್ತೇನು ಮಾಡಬೇಕು? ಪ್ರಿಯೆ ಇನ್ನು ವೇಳೆ ಆಯಿತು. ಆಹಾ ಇನ್ನು ನಾಟಕವು ಪ್ರಾರಂಭವಾಗಲಿಲ್ಲವೆಂದು ಸಭಿಕರೆಲ್ಲರೂ ಬೇಸರ ಪಡುತ್ತಿರುವರು. ಆದ್ದರಿಂದ ಹಿಂದಿನ ಪಾತ್ರವರ್ಗದವರು ಸಿದ್ಧಪಡಿಸಿ ಕಳಿಸೋಣ. ಬಾ ಪ್ರಾಣೇಶ್ವರಿ. ಹಾಗೆ ಆಗಲಿ, ನಡೆಯಿರಿ.
ಜಯ ಜಯ ಜಾಲರೂಪಾಯ ಜಯ ಜಯ ಜಾಲವರ್ಣಾಯ ಜಯ ಜಯ ಜಾತಲೀಲಾಯ ಜಯ ಜಯ ಜಾತರಹಿತಾಯ ಜ್ಯೋತಿರೂಪಾಯ ನಮಃ ನಮೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಿನಗೆ ಮಂಗಳವಾಗಲಿ ಆದಿಶಕ್ತಿ. ದೇವ, ನೀನಿಲ್ಲದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಶೃಂಗಾರ ಲೀಲೆಗಳಿಲ್ಲ. ಅದೇಕೆ ಆದಿಶಕ್ತಿಯ ಅಂದವಾದ ರೂಪವನ್ನು ನೋಡದೆ ಜ್ಯೋತಿ ರೂಪಾಕಾರನಾಗಿ ಕಾಣುತ್ತಿರುವೆ. ಈ ರೂಪರಹಿತವಾದ ಬಯಲ ಬೆಳಕಿನಲ್ಲಿ ನಾನೊಬ್ಬಳೇ ಏಕೆ ವಾಸ ಮಾಡಬೇಕು? ನೀ ರೂಪಾಕಾರನಾಗಿ ನನಗೊಂದು ಜಗತ್ತನ್ನು ನಿರ್ಮಿಸಿ ಶಾಂತಿಯನ್ನು ಕರುಣಿಸಬೇಕೆಂದಿದ್ದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಸ್ವಾಮಿ. ಅತ್ತ ನೋಡು ಆದಿಶಕ್ತಿ, ನಿನ್ನ ಮನದಾಸೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಆಶಾಲೋಕದ ಅಂಡವು ಜನಿಸಿದೆ. ಇನ್ನು ಸ್ವಲ್ಪ ಕಾಲದಲ್ಲಿಯೇ ಅದು ನನ್ನ ಇಚ್ಛಾ ಮಾತ್ರದಿಂದ ಬಾಯ್ಬಿಟ್ಟು ಆದಿಶಕ್ತಿಯ ಬಾಳಿಗೆ ನೆರವಾಗುವುದು. ಇದು ನಿಶ್ಚಯವೇ ಪರಮಾತ್ಮ? ನಿಶ್ಚಯವಲ್ಲದೆ ನಿಜವಲ್ಲವೇ? ನಲವೇರಿ ನಲಿದಾಡು ಬಾ ಇಲ್ಲಿಯೇ ಮನದೊಳು
ಆಗಿ ಕುಳಿತ ತಳೆಯುತ್ತೆ ಭುವನವ ಗಲು ಗಲು ಎನ್ನುತ್ತ ತಳೆಯುತ್ತೆ ಭುವನವ ಗಲು ಗಲು ಎನ್ನುತ್ತ ತಳೆಯುತ್ತೆ ಭುವನವ ಗಲ್ಲು ಗಲ್ಲು ಎನ್ನುತ್ತ ತಳೆಯುತ್ತೆ ಭುವನವ ಗಲ್ಲು ಗಲ್ಲು ಎನ್ನುತ್ತ ತಳೆಯುತ್ತೆ ಭುವನವ ಗಲ್ಲು ಗಲ್ಲು ಎನ್ನುತ್ತ ನಲವೇರಿ ಬಾ ನಲಿದಾಡು ಬಾ ಇನಿಯನ ಮನದಲ್ಲಿ ಕಲ್ಲು ಕಲ್ಲು ಎನ್ನುತ್ತ ಗಿನಿಯನ ಮನದಲ್ಲಿ ಕಲ್ಲು ಕಲ್ಲು ಎನ್ನುತ್ತ ನಲವೇರಿ ಬಾ. ಮರೆಯಾಗಿ ನಿಂತು ಮಾತನಾಡುತ್ತಿದ್ದ ಪರಮಾತ್ಮನು ಅದೇಕೆ ರೂಪಾಕಾರನಾಗಿ ಮೈದೋರಿದೆ? ಶಕ್ತಿ, ನಿನ್ನ ಭಕ್ತಿಯಿಂದ ಕೂಡಿದ ಈ ಸುಂದರವಾದ ರೂಪನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪ. ಆ ರೂಪಿಗೆ ನೆರೆಯಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆಲ್ಲ ಭಾಗಿಯಾಗಿ ನನ್ನ ಇಷ್ಟದಂತೆ ನಡೆದುಕೊಳ್ಳಬೇಕು. ಶಿವನು ಶಕ್ತಿಗೆ ಅಧೀನನಾಗಬೇಕೆಂಬುದು ಕನಸು. ನೆನಸು ಮರೆಯಲ್ಲಿ ಸರಸವಾಡುವುದೊಂದು ಹೊಲಸು. ಜನಿಸು ಜನ್ಮ ಶೃಂಗಾರ ತೆರೆಯಲ್ಲಿ ಮರಳಿ ಸುರಳಿಸುವೆ ಮತ್ತೆ ಮನಮೋಹನಾಂಗಿಯಾಗಿ ತಿರುಗಲೇಕಿನ್ನು ಬಾತರುಣಿ ಮರುಗಿ ಮರುಗಲೇಕಿನ್ನು ನಿಂತಿರ್ಪ ಶೃಂಗಾರ ಹರನೆ. ಬಯಲ
ನೋಡು ದೇವಿ, ಶಿವಶಕ್ತಿಯರ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿ ಪರಿಣಮಿಸಿತು. ಆದರೆ ಬ್ರಹ್ಮಾಂಡದ ಹೆಚ್ಚು ಕುಂದಣದ ಘನತೆಯನ್ನು ಸರಿಪಡಿಸುವ ಆ ಬ್ರಹ್ಮರುಗಳಾರು ದೇವ? ಅವರೇ ನನ್ನ ಮಾನಸ ಬ್ರಹ್ಮದಿಂದ ಕಲವೆತ್ತಿ ರೂಪಾಕಾರವಾದ ನವಬ್ರಹ್ಮರು. ಅವರಿಂದು ನನ್ನ ಪಂಚಾಕ್ಷರಿಯ ಪಂಚಭೂತಗಳ ಮಿಲನದಿಂದ ಈ ಸೃಷ್ಟಿಗೆ ಸಹಾಯಕರಾಗುವರು. ಅವರೆಲ್ಲಿ ಕಂಗಾಣದಿರ್ಪರಿ ಬ್ರಹ್ಮಾಂಡದಲ್ಲಿ? ಹತ್ತ ನೋಡು ದೇವಿ, ಸತ್ವ ರಾಜಸ ತಮೋ ಗುಣಗಳ ಆಕಾರ 3-9 ರಾರಾಜಿಸುತ್ತಿರುವ ನವಬ್ರಹ್ಮ ಋಷಿಗಳು. ನೋಡಿದೆನು ಪರಮಾತ್ಮ, ಆ ಋಷಿಗಳ ದಿವ್ಯ ತೇಜಸ್ಸು ಕಣ್ಣಿನ ನೋಟವನ್ನೇ ಹಿಂದಕ್ಕೆ ಸೆಳೆಯುತ್ತಿದೆ. ಅವರಾರು ಆ ನವಬ್ರಹ್ಮರುಗಳು? ನನಗೆ ತಿಳಿ ಹೇಳುವಿಯಾ ಸ್ವಾಮಿ? ಹೇಳುವೆನು. ಆ ಕುಮದ ಪೀಠದ ಮೇಲೆ ನೀಲಾಂಬರವನ್ನುಟ್ಟು ನಂದನ ವನದ ನೀಲ ಅಸ್ಥಿಯ ಮೈಬಣ್ಣವನ್ನು ಧಿಕ್ಕರಿಸುತ್ತಿರುವ ಬ್ರಹ್ಮಯೋಗಿಗಳೇ, ನನ್ನ ಸಾತ್ವಿಕದ ಹತ್ರಿ, ನಾರದ, ವಶಿಷ್ಠರುಗಳು. ಸ್ವಾಮಿ, ಆ ಪಕ್ಕದಲ್ಲಿ ರತ್ನಾಂಬರವನ್ನುಟ್ಟು ರತ್ನಪೀಠದ ಮೇಲೆ ಕುಂಕುಮ ಕಾಂತಿಯನ್ನು ಅಲ್ಲಗೆಳೆಯುತ್ತಾ ರಂಜಿಸುತ್ತಿರುವ ಆ ಬ್ರಹ್ಮರುಗಳಾರು ದೇವ? ಅವರುಗಳೇ ನನ್ನ ಪವಿತ್ರ ತಾಮಸಗಳಿಂದ ಸ್ವರೂಪವೆತ್ತಿದ ಗಾರ್ಗೆಯ ಭಾರದ್ವಜರೆಂಬ ಗೌತಮ ಬ್ರಹ್ಮ. ಪ್ರಾಣೇಶ್ವರ ಪಟ್ಟಮಡಿಯನ್ನುಟ್ಟು ಪರಾಗದ ಪೀಠದ ಮೇಲೆ ಪಾದರಿಗಳ ಪ್ರಕಾಶವನ್ನು ಸೆಳೆಯುತ್ತಿರುವ ಆ ಪರಮದೇವರುಗಳ ಆ ದೇವ ಬ್ರಹ್ಮರುಗಳೇ ಆಂಗೀರಸ ಕಶ್ಯಪರೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ಅಲ್ಲದೆ ಅತ್ತ ನೋಡು ರಾಜೇಶ್ವರಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಾನು ಓರ್ವನೇ ಅದೆಷ್ಟು ದಕ್ಷತೆಯಿಂದ ಶೋಣತಾಂಬರವನ್ನು ಧರಿಸಿ ದಂತ ಪೀಠದ ಮೇಲೆ ದುದ್ಗಾಂಬುದಿಯ ಗಾಂಭೀರ್ಯವನ್ನು ಧಿಕ್ಕರಿಸುತ್ತಾ ಶಮಂತಕದ ಮೈಬಣ್ಣವನ್ನು ಸೆಳೆಯುತ್ತಿರುವ ಧೀರನೇ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮ. ಸ್ವಾಮಿ, ಆದರೂ ಈ ಜಗತ್ತಿನಲ್ಲಿ ಅವರವರ ಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಅದಾವಶಕ್ತಿ ನಿರ್ಮಿಸಿರುವಿರಿ. ಅವರು ಮುಂದಿನ ನಿನ್ನ ಛಾಯಾಶಕ್ತಿಗಳು. ಬೆಲವೆಣ್ಣಂ ಪಡೆ ನೀಂ ಚೆಲುಪೆಣ್ಣೆ, ಹಿಡಿ ಮಿಡಿದ ಕೆಲುಶೇಷ ಮಿಡಿದಾಗೆ ಮುದ್ರಿಕೆಯ ನಡುಬಳಕೆ, ಮಂದಾರ ಒಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡೆ ನಿಂ ಆದಿಶಕ್ತಿ. ಆ ಚೆಲುವೆ ನಿಮಗೆ ತಾ ಶಿವನೆಸರಿಗಿಂದು ಚೆಂದಿಲ್ಲ ಪರಪೆಣ್ಣಂ. ಚಂದ ಚಂದದ ಪೆಣ್ಣಂ ನೋಡೆ ಹಂದ ಹಂದದ ಕಲೆ ಪುಟ್ಟಗಂ. ಶಿವಕಲೆಗಿಂದ ಶಿರಬಾಗುವೆನು ಶಶಿರೇಖೆ ಮೂಡುವೆಳು ನುಡ ನೋಡು ನಿನ್ನ ಮಡದಿಯ ಮಾಯಾ ಮಾಯಾ. ನಮಸ್ಕರಿಸಿ ಆಶೀರ್ವದಿಸುವೆನು ಮಾಯಾ. ಮಾಯಾ, ನಿನಗೆ ಮಂಗಳವಾಗಲಿ. ಮಾಯಾ, ನೀನೀಗಲೇ ಈ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ. ಈಗ ನನ್ನ ಮಾನಸ ಬ್ರಹ್ಮನಾದ ದಕ್ಷನು ಜಗತ್ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿರುವನು. ಅವನಲ್ಲಿಗೆ ಹೋಗಿ ನಿನ್ನ ಮಾಯೆಯನ್ನು ಬೀರು. ಅದರಲ್ಲಿ ದಕ್ಷನು ಜಯಶೀಲನಾದರೆ ಆತನಿಗೆ ಬೇಕಾದ ವರಗಳನ್ನು ಕೊಡುವೆನು. ಅನಂತರ ನಾನೀಗಲೇ ಬ್ರಹ್ಮಾಂಡ ಅಷ್ಟದಳ ಪರ್ವತ ಕಳಶಪ್ರಾಯವಾಗಿರುವ ಕನಕಾದ್ರಿಯಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು. ಹಾಗೇ ಆಗಲಿ. ಶಿವೋ ಆದಿಶಕ್ತಿ, ಸ್ವಾಮಿ, ನೋಡಿದೆಯಾ ನನ್ನ ಇಚ್ಛಾ ಮಾತ್ರ ಎಂದು ಹುಟ್ಟಿದ ಈ ಜಗತ್ತನ್ನ? ನೋಡಿದೆನು ಪರಮಾತ್ಮ. ಚಿನ್ನದ ಭರಣಿಯಂತೆ ಹೊಳೆಯುತ್ತಿರುವ ಈ ಜಗತ್ತು ನನ್ನ ಲೀಲಾಭವನವಾಯಿತು. ಆ ಭುವನದಲ್ಲಿ ಓಡಾಡು ಭುವನೇಶ್ವರಿ. ಆಡುವೆನು ಸ್ವಾಮಿ, ಶಿವನನ್ನು ಕೂಡಿ ನಲಿದಾಡುವೆನು. ವೇದಾಗಮಜನ್ಯೇ ಶಿವ ಸಂಪೂರ್ಣೆ ಪ್ರಾಣೇಶ್ವರಿ ದೇವಿ ಅನ್ನಪೂರ್ಣೆ. ಪ್ರಾಣೇಶ್ವರಿ ದೇವಿ ಅನ್ನಪೂರ್ಣೆ.
ಓಂಕಾರಿಣಿ ಬದಾಕ್ಷಾಯಿನಿ ಓಂಕಾರಿಣಿ ಬದಾಕ್ಷಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದ ಭಾಷಿಣಿ ಮಮ ಪ್ರೇಮ ವರ್ಷಿಣಿ ಆನಂದ ಭಾಷಿಣಿ ಓಂಕಾರಿಣಿ ಸುಂದರಿ ವಾರಾಜೇಶ್ವರಿ ಶಿವನೊಲು ಮೇಯಲಿ ನಲಿದಾಡೆ ಶಿವನಾರಿ ತ್ರಿಪುರ ಸುಂದರಿ ವಾರಾಜೇಶ್ವರಿ ಶಿವನೊಲು ಮೇಯಲಿ ನಲಿದಾಡೆ ಶಿವನಾರಿ ಬಾರೆ ಮೈದೂರಿ ಪರಮೇಶ್ವರಿ ಆ ಬಾರೆ ಮೈದೂರಿ ಪರಮೇಶ್ವರಿ ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ ಬಹು ಬೇಗ ಬಂದು ನೀನರ್ಧವಾಗಿ ನನ್ನ ದೇಹದಲ್ಲಿ ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ ಬಹು ಪ್ರೇಮದಿಂದ ನೀರರ್ಧವಾಗುಗಿ ನನ್ನ ದೇಹದಲ್ಲಿ ಓಂಕಾರಿಣಿ ಬದಾಕ್ಷಾಯಿನಿ ಮಮ ಪ್ರೇಮ ವರ್ಧಿನಿ ಆನಂದ ಭಾಷಿಣಿ ಮಮ ಪ್ರೇಮ ವರ್ಷಿಣಿ ಆನಂದ ಭಾಷಿ ಓಂಕಾರಿಣಿ ಸುಖದ ಸ್ವಪ್ನಗಾನ ಹೃದಯ ಆಸೆತಾನ ಒಲವ
ಪ್ರಾಣೇಶ್ವರಿ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಜಯ ಶಿವ ಶಂಕರ ಜಯ ಪರಮೇಶ್ವರ ಪರಮೇಶ್ವರ ಜಯ ಶಿವ ಶಂಕರ ಜಯ ಪರಮೇಶ್ವರ ಜಯ ಸಕಲೋದಾರ ಜಯ ಸಕಲೋದಾರ ಜಯ ಸಕಲೋದಾರ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಪರಮೇಶ್ವರ ಶಂಕರ ದಿಗಂಬರೇ ನಿನ್ನನೆ ನಂಬಿದೆ ನಿನ್ನನೆ ಬದೆದೆ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ. ಪರಮೇಶ್ವರ ಶಂಕರ ನಿನ್ನನೆ ನಂಬಿದೆ ನಿನ್ನನೆ ಬದೆದೆ ಸಂತಾನ ಭಾಗ್ಯಕ್ಕೆ ನಂಬಲಿಸಿದೆ. ಭಕ್ತರ ಬಂದು ಕರುಣಾಸಿಂದು. ಪರಮೇಶ್ವರ ಶಂಕರ ಭಕ್ತರ ಬಂದು ಕರುಣಾಸಿಂದು ದಯ ಮಾಡಿ ವರ ನೀಡು ನೀ ಬೇಗ ಬಂದು. ಪರಮೇಶ್ವರ ಶಂಕರ ದಯ ಮಾಡಿ ವರ ನೀಡು ನೀ ಬೇಗ ಬಂದು. ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಪರಮೇಶ್ವರ ಶಂಕರ ದಿಗಂಬರರೇ ಸ್ಮರಣೆ ಮಾತ್ರದಲ್ಲಿ ಕರುಣೆ ತೋರಿ ಕಾಪಾಡು ದೇವನೇನು. ಸ್ಮರಣೆ ಮಾತ್ರದಲ್ಲಿ ಕರುಣೆ ತೋರಿ ಕಾಪಾಡು ದೇವನೇನು. ಬೇಡಿಕೊಂಡೆ ಪರಶಿವನು ನೀನು ಪೂರೈಕೆ ಬಯಕೆಯನ್ನು. ಪರಮೇಶ್ವರ ಶಂಕರ ದಿಗಂಬರನೇ
ಮಾತ್ರದಲ್ಲಿ ಕರುಣೆ ತೋರಿ ಕಾಪಾಡು ದೇವನೇನು. ಬೇಡಿಕೊಂಡೆ ಪರಶಿವನು ನಿನ್ನ ಪೂರೈಕೆ ಬಯಕೆಯನ್ನು. ಭಕ್ತವತ್ಸಲನೆ ಎನ್ನ ಪ್ರಾರ್ಥನೆ ಕೇಳದೇನು ಸ್ವಾಮಿ. ಪರಮೇಶ್ವರ ಶಂಕರ ಭಕ್ತವತ್ಸಲನೆ ಎನ್ನ ಪ್ರಾರ್ಥನೆ ಕೇಳದೇನು ಸ್ವಾಮಿ. ಮರನಾಲಿಸು ಕರುಣೆ ತೋರಿಸು ಕಾಯ ಭಕ್ತ ಪ್ರೇಮಿ. ಮರನಾಲಿಸು ಕರುಣೆ ತೋರಿಸು ಕಾಯ ಭಕ್ತ ಪ್ರೇಮಿ. ಶಂಭೋ ಶಂಭೋ ಶಂಕರ ಜಯ ಜಯ ಕೈಲಾಸವಾಸ ಜಯ ನಿಜ ಮನದಾರಿವಾ. ಹೇ ದಯಾಮಯನಾದ ಶಂಕರ, ಮಳೆ ಬಿಸಿಲು ತಾಪಗಳನ್ನು ಸಹಿಸಿಕೊಂಡು ನೀನು ಓರ್ವನೇ ಏಕಮಾತ್ರ ದೇವನೆಂದು ನಿನ್ನನ್ನೇ ನಂಬಿ ಭಜಿಸಿದರು. ಹೇ ನಿತ್ಯ ನಿರಂಜನ ಮೂರ್ತಿ, ನನಗೊಂದು ಕಾಮ್ಯರ್ಥದ ಫಲವನ್ನು ಕಳಿಸು. ಇಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈಡಿದ ನನ್ನ ಧರ್ಮ ಪತ್ನಿಯಾದ ವೇದವತಿಯು ತನಗಾಗುವ ಸಂತಾನವನ್ನು ಬಯಸಿ ಬಾಯ್ಬಿಟ್ಟು ಕುಳಿತಿರುವಳು ದೇವ. ಬಾಯನ್ನ ದೇವ, ಬರಬಾರದೊಂದು ಕೈಲಾಸದಲ್ಲಿ ನಿಲ್ಲಬೇಡ. ಬಾಯನ್ನ ಸ್ವಾಮಿಯೇ, ಬಂದೆನ್ನ ಮನದಾಸೆಯನ್ನು ಕರುಣಿಸು ಶಂಕರ, ಕರುಣಿಸು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.
ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಯಾರು? ಬಂದೆಯ ಏನ ಪರಮಾತ್ಮ? ಇದೋ ನಿನಗೆ ನಾ ಅನಂತ ವಂದನೆಗಳು ಅರ್ಪಿಸುವೆನು. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ಪರಮಾತ್ಮ, ನನಗೊಂದು ಸಂತಾನ ಭಾಗ್ಯವನ್ನು ಕರುಣಿಸು ಪರಮಾತ್ಮ, ಕರುಣಿಸು. ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ಭಾಗ್ಯ ದಕ್ಷ ಬ್ರಹ್ಮ. ಅದೇಗೆ ಪರಮಾತ್ಮ? ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ಮಹಾವೃಕ್ಷವಾಗಿರುವುದು. ಹೀಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿಮ್ಮನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮನಸಾರ ಮೆಚ್ಚಿಸಿದನು ಮಕ್ಕಳಿಗಾಗಿ ಮಹೇಶ್ವರ ನಿನ್ನನ್ನು. ನೀ ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ, ನೀನರಿಯದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ. ನಿಜ ಭಕ್ತನಾದ ನನ್ನನ್ನು ನಿರಾಕರಿಸಿದೆ. ದಯಮಾಡಿ ಸಂತಾನ ಭಾಗ್ಯವನ್ನು ಕರುಣಿಸು ಪರಮಾತ್ಮ, ಕರುಣಿಸು. ಮನಸಾರೆ ಮೆಚ್ಚಿದೆನು ನಿನ್ನ ಭಕ್ತಿಗಾಗಿ ದಕ್ಷ ಬ್ರಹ್ಮ. ಆದರೆ ಸ್ತ್ರೀ ಮತ್ತು ಪುರುಷರಲ್ಲಿ ಅದಾವ ಸಂತಾನವನ್ನು ಬಯಸುವೆ? ಪರಮಾತ್ಮ, ನಿಜ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ತಂದೆ? ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಆ ಹೆಣ್ಣನ್ನು ದಾನ ಮಾಡಿ ಪುಣ್ಯ ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞ ಫಲಗಳು ಲಭಿಸಿದೆ. ಆ ಹೆಣ್ಣನ್ನು ಅವರು ಸುಪುತ್ರಿಯರಾದರೆ ಇಹ ಪರಗಳನ್ನು ಸರಿಗುಣಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಹಾದಿಯನ್ನೇ ಕಲ್ಪಿಸುವರು. ಆ ಹೆಣ್ಣು ಮಕ್ಕಳು ಪ್ರೀತಿಯು ತಂದೆ ತಾಯಿಗಳಲ್ಲಿ ಗಂಡಿಗಿಂತಲೂ ಅಪಾರವಾದದ್ದು. ಆದ್ದರಿಂದ ಆದಿಶಕ್ತಿ ಕಡೆಗೊಳ್ಳಿಲ್ಲ ಸಾವಿರಾರು ಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡುವೆನು ಶಂಕರ, ಬೇಡುವೆನು. ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ದಕ್ಷ ಬ್ರಹ್ಮ. ಯಾವ ಸುರ ಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಒಂದು ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಅಲ್ಲಿ ನೋಡು ಆದಿಶಕ್ತಿ ಅನಂತ ರೂಪಗಳನ್ನು ತಾಳಿ ಬಹು ಸುಂದರವಾಗಿ ನಗುನಗುತ್ತಾ ಬರುತ್ತಿರುವ ನಿನ್ನ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಪತ್ನಿ ವೇದವತಿಯೊಡನೆ ಸುಖವಾಗಿ ಬಾಳು. ಸಂತೋಷವಾಯಿತೇ ದಕ್ಷ ಬ್ರಹ್ಮ? ಇಲ್ಲ ಸಾಂಬ ಶಿವ. ಏಕೆ? ನನ್ನ ಧರ್ಮ ಪತ್ನಿಯಾದ ವೇದವತಿ ಒಂದು ಬಯಕೆ ಇದೆ. ಏನದು? ಶಿವನೇ ನನ್ನ ಜಾಮಾತನಾಗಬೇಕು, ಆ ಗೌರಿಯೇ ನನ್ನ ಮಗಳಾಗಬೇಕೆಂದು ಹಂಬಲಿಸುತ್ತಿರುವಳು ಪರಮಾತ್ಮ, ಹಂಬಲಿಸಿತ್ತು. ದಯಮಾಡಿ ಇದಕ್ಕೆ ಸಮ್ಮತಿಸು. ನಿಮ್ಮ ಇಚ್ಛೆ ಇದ್ದಂತಾಗಲಿ. ತಥಾಸ್ತು. ಧನ್ಯಸ್ತಿ.